ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಎಸ್ ಗೈಸ್, ಸ್ವಲ್ಪ ರೆಡಿ ಕ್ರೀಮ್ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ, ಬಟ್ ಆಮೇಲೆ ಅದು ಶೆಕೆ ಅಲ್ಲ ಇವಾಗ, ಸೊ ಆಮೇಲೆ ಅದು ಕರೆಕ್ಟಾಗಿ ಸ್ಮರ್ಜ್ ಆಗಿಬಿಡುತ್ತೆ. ಎನಿವೇಸ್ ಗೈಸ್, ಸೊ ಇವತ್ತಿನ ವ್ಲಾಗ್ ನಿಮಗೆ ಏನಂತ ಗೊತ್ತೇ ಇರುತ್ತೆ. ಸೊ ಇವತ್ತಿನ ವ್ಲಾಗ್ ಬಂದು ಸೀರೆ ಶಾಪಿಂಗು, ಚಿಕ್ಕಪೇಟೆಯಲ್ಲಿ ಸೀರೆ ಶಾಪಿಂಗು ಅಫಿಷಿಯಲ್ ಆಗಿ ನನ್ನ ತಂಗಿಗೋಸ್ಕರ ನಮಗೋಸ್ಕರ ಸೀರೆ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಸೀರೆ ಬಂದು ಯಾರಿಗೆ ಅಂತ ಅಂದರೆ ನನಗೆ, ಅಕ್ಕಗೆ, ನಂದುಗೆ ತಗೋ ಅಂತ ಇದೀವಿ, ಬಟ್ ಅವ್ಳು ಬೇಡ ಅಂತವಳೆ, ಸೊ ಗೊತ್ತಿಲ್ಲ. ಹಾಗೂ ನಮ್ಮ ಅಮ್ಮಗೂ ತಗೋ ಅಂತ ಇದೀವಿ, ಅವ್ರು ನಮ್ಮ ಅಮ್ಮನೂ ಬೇಡ ಅಂತವ್ರೆ. ಹಾಯ್ ಮಮ್ಮಿ. ಹಾಯ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ನಮ್ಮ ಅಮ್ಮಗ ಒಂದ್ ಸ್ವಲ್ಪ ಹುಷಾರಿಲ್ಲ ಗೈಸ್, ಯಾವಾಗ್ಲೂ ಹಂಗೆ, ಏನು ಮಾಡಕ ಕೆಮ್ಮು. ಯಾರು ಬೇಜಾರು ಮಾಡ್ಕೋಬೇಡಿ. ನಿಂಗೆ ಹುಷಾರಿದ್ರೆ ಅವ್ರೆಂತೂ ಬೇಜಾರು ಮಾಡ್ಕೋಬೇಕು. ಯಾವಾಗ್ಲೂ ವಾಂಟಿ ಇದೆ ಹೇಳುತ್ತೆ ಅಂತ ಇರಂತ ಹೇಳ್ತಿದ್ಯಾ ತಾನೆ. ಮತ್ತೆ ಮಮ್ಮಿ, ಇವತ್ತು ಮಗಳದು ಸೀರೆ ಶಾಪಿಂಗ್ ಹೋಗ್ತಿರೋದು, ಮಗಳು ಮದುವೆಗೆ. ಖುಷಿ ಆಯ್ತೈತೆ. ತುಂಬಾ ಲೇಟಾಗಿ ಹೋಯ್ತಾ ಇದ್ವಿ ಈ ಸರಿ ಅಂತೂ. ಅಲ್ವಾ? ಯಾಕೆಂದ್ರೆ ಹಂಗೆ ಟೈಮೇ, ಅಮಾವಾಸ್ಯೆ ಅಂತೆ, ಹುಣ್ಣಿಮೆ ಅಂತೆ, ಹಬ್ಬ ಅಂತೆ, ಅದಂತೆ ಇದಂತೆ ಟೈಮೇ ಸರಿ ಆಗಿಲ್ಲ. ಹೌದು, ಅದಕ್ಕೆ ಇವತ್ತು ಟೈಮ್ ಬಿಡು ಮಾಡ್ಕೊಂಡು ಹೌದು, ಇನ್ನೊಂದು ತಿಂಗಳೈತೆ, ಬೇಗ ಮುಗಿಸ್ಕೊಂಬಂದ್ಬಿಡೋಣ. ಸಂಜೆ ಹಂಗೆ ಹತ್ರ 5 ಗಂಟೆಗೆ ಇಲ್ಲಿ ಇರಲೇಬೇಕು ನಾನು. ಇವತ್ತು ಹುಡುಗರುಗಳೆಲ್ಲ ಊರಿಗೆ ಹೋಗಿದ್ದಾರೆ ಬೇಗ, ಅದಕ್ಕೆ ಬೇಗ ರೆಡಿ ಆಗಿದ್ವಿ. ನಾವಿಬ್ಬರು ಬೇಗ ಇದ್ದು ನಾಷ್ಟ ಮಾಡಿ, ಕಸ ಗುಡಿಸಿ, ಮನೆ ಒರೆಸಿ, ಸ್ನಾನ ಮಾಡಿ, ಪೂಜೆ ಮಾಡಿ, ಮಕ್ಳಿಗೆ ತಿನ್ಸಿ, ಅವ್ರಿಗೆ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿದೆ. ಅದು ಒಂದ್ ಸ್ವಲ್ಪ ಇನ್ನು ಬೇಗ ಬಿಡ್ಬೇಕಿತ್ತು, ನಾವು ಇಷ್ಟೊತ್ತಿಗೆ ಬಿಡ್ಬೇಕಿತ್ತು. ಇನ್ನೊಂದು ಅರ್ಧ ಗಂಟೆ ಆಗುತ್ತೆ, 20 ನಿಮಿಷ ಅರ್ಧ ಗಂಟೆ ಆಗುತ್ತೆ. ಮಮ್ಮಿ, ಇವಾಗ ಯಾರ್ಯಾರಿಗೆ ಸೀರೆ? ಯಾರಿಗಿಲ್ಲಪ್ಪ, ಇವ್ರು 3 ಜನ. ನೀನು ತಗೊಳಮಿ, ಸಿಂಪಲ್ ಆಗಿರೋ ತಗೊಳಮಿ. ನಾವು ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದೀನಿ, ನಮ್ಮ ಮಮ್ಮಿಗೆ ಅವಾಗಲೇ ನೀರು ಕೊಡ್ಲಮ್ಮಿ. ಔಷಧಿ ನಂಗೆ ಜಾಸ್ತಿ ಇಲ್ಲ, ಹಂಗ ತಗೋಬೇಡಮ್ಮಿ, ಔಷಧಿ ತಗೊಳಮ್ಮಿ. ಸೊ ಗೈಸ್, ನಾವು ಆಕ್ಚುಲಿ ನಮ್ಮ ಅಮ್ಮಂಗೆ ಹೇಳಿದ್ವಿ ಸೀರೆ ಏನು ಬೇಡ ಮಮ್ಮಿ, ಬಾಗಣಕ್ಕೆ ಮತ್ತೆ ವರಮಹಾಲಕ್ಷ್ಮಿಗೆ ಏನು ತಗೊಂಡಿದ್ವಲ್ಲ ಅದೇ ಸಾಕು ಇದೆ ಅಂತ. ಬಟ್ ನಮ್ಮಮ್ಮ ಇಲ್ಲ. ಮತ್ತೆ ನಾನು ಏನಮ್ಮ ಪ್ಯಾಂಟು ಅಲ್ಲಿ ರೂಮಲ್ಲಿ ಐತೆ ನೋಡಿ ಪ್ಯಾಂಟು, ನಾನು ಒಂಚೂರು ಬ್ಲಾಗ್ ಮಾಡಿ ಬರ್ತೀನಿ. ಓಕೆ ಗೈಸ್, ಸೊ ನೀವು ಅನ್ಕೋತೀರಾ ಲಕ್ಷ್ಮಿ ಸ್ಟಾರ್ಟಿಂಗ್ ಇಂಟ್ರೋನೇ ಬೇರೆ ಡ್ರೆಸ್ಸಲ್ಲಿ ಕೊಟ್ಟಿದ್ರಿ, ಇವಾಗ ಅಂಗಡಿಗೆ ಬೇರೆ ಡ್ರೆಸ್ಸಲ್ಲಿ ಬಂದಿದ್ದೀರಾ ಅಂತ. ಸೊ ನಾವು ಚಿಕ್ಕಪೇಟೆ ಫ್ರೆಂಡ್ಸ್ ಅವಾಗ ವೀಕೆಂಡಲ್ಲಿ ಹೋಗಿದ್ವಿ ಸರಿನಾ. ಹೆವಿ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ದೇವರಾಣೆ ಮತ್ತೆ ಚಿಕ್ಕಪೇಟೆಲಿ ಕಾಲೇ ಇಡಬಾರ್ದು ಅಂತ ಅನಿಸ್ಬಿಡ್ದು, ಅಷ್ಟೊಂದು ರಶ್ ಇತ್ತು. ಸರಿ ಶಾಪಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಬರೀಲಿ ಬೇಗ ಅರ್ಜೆಂಟಲ್ಲಿ ಶಾಪಿಂಗ್ ಮಾಡೋದು ಬೇಡ ಅಂತ ಅಂದ್ಕೊಂಡು ವಾಪಸ್ ಮನೆಗೆ ಬಂದು ಇವಾಗ ಮತ್ತೆ ನಾವು ವೀಕ್ ಡೇ ಹೋಗಿರೋದು. ಟೊಮ್ಯಾಟೊ ರೆಡ್, ಇದು ಪಿಂಕ್ ಅನ್ಸುತ್ತಲ್ವಾ ಕೆಳಗಡೆ. ಟೊಮ್ಯಾಟೊ ರೆಡ್. ಬಟ್ ರೆಡ್ ನನಗೆ ಅದು ರೆಡ್ ವಿತ್ ಪಿಂಕ್ ಇಷ್ಟ ಆಯಿತು. ಆದರೆ ಪಿಂಕ್ಗಿಂತ ಬೇರೆ ಏನಾದರೂ ಕಾಂಬಿನೇಷನ್ ಇದ್ರೆ ನಿಜ. ರಾಧಾಕೃಷ್ಣ ಲಾಸ್ಟ್ ಟೈಮ್ ನೋಡಿದ್ವಿ ಅನ್ಸುತ್ತಲ್ವ ನಾವು ರಾಧಾಕೃಷ್ಣ ಅಣ್ಣ. ನನ್ನ ತಂಗಿಗೆ ಇದನ್ನು ನೋಡೋಕೆ ಬಂದಿದ್ದಾಗ ಅವ್ರದ್ದು ಎಂಗೇಜ್ಮೆಂಟ್ ಸೀರೆ ನೋಡಿದ್ವಿ. ಹೌದು, ನೋಡಿದ್ವಿ ನಾವು. ಈ ತರ ಕಾಂಬಿನೇಷನ್ ಇವಂದು ಲಕ್ಷಿತ ನಾಮಕರಣ ಟೈಮಲ್ಲಿ ಸೀಮಂತ. ಈ ಕಲರ್ ನೋಡಪ್ಪ, ಇಲ್ಲ ನಮ್ಮ ಹತ್ರ, ಮಮ್ಮಿ ಹತ್ರ ಇದೆ. ಸೊ ನಾವು ಬಂದಿರೋದು ಚಿಕ್ಕಪೇಟೆ ಮಾರುತಿ ಸಿಲ್ಕ್ಸಲ್ಲಿ. ನೀವು ಹೇಳ್ತೀರಾ ಲಕ್ಷ್ಮಿ ಬರೀ ಅದೇ ಅಂಗಡಿಗೆ ಹೋಗ್ತಿರಲ್ಲ ಯಾಕೆ ಅಂತ. ಫ್ರೆಂಡ್ಸ್, ನಾವು ಸುಮಾರಷ್ಟು ಚಿಕ್ಕಪೇಟೆಯಲ್ಲಿ ಶಾಪ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಬಟ್ ನಮಗೆ ಮಾರುತಿ ಸಿಲ್ಕ್ಸೇ ಬೆಸ್ಟ್ ಅನಿಸುತ್ತೆ. ಪ್ರೈಸ್ ವೈಸು ಬೆಸ್ಟು, ಮತ್ತು ಸೀರೆ ಕಲೆಕ್ಷನ್ಸು ತುಂಬ ಚೆನ್ನಾಗಿರುತ್ತೆ. ಇವತ್ತು ಹೋಗ್ಬಿಟ್ಟು ನಾವು ಅಂಗಡಿಯಲ್ಲಿ ಸೀರೆ ನೋಡ್ತೀವಲ್ಲ, ನೆಕ್ಸ್ಟ್ ಹೋದರೆ ಇನ್ನೂ ಬೇರೆ ಹೊಸ ಕಲೆಕ್ಷನ್ಸೇ ಬಂದಿರುತ್ತೆ ಅಂತಲೇ ಹೇಳ್ಬೋದು. ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ. ನಾನು ನನ್ನ ಹಾನೆಸ್ಟ್ ರಿವ್ಯೂ ಕೊಡಲ್ಲ. ಇದೇ ಥರ ಜರಿ ಬರುತ್ತಾ? ಹೌದಾ, ಸರಿ ಕಲರ್ಸ್ ತೋರಿಸಿಲ್ಲ. ಇದು ಮಡಗಿರಿ ಚೆನ್ನಾಗಿದೆ, ಇದು ಬಾರ್ಡರ್ ತುಂಬ ಚೆನ್ನಾಗಿದೆ. ಇದು ಬ್ಲೌಸ್ ಇದೆ. ಹೌದಾ, ಇಲ್ಲ ಪ್ಲೇನ್ ಬಂದಿರೋದು ನೋಡಿ. ಹಾಂ, ಸೈಡ್ ಅದೇ ಇದು ಕೆಳಗಡೆ ಇದು ಬ್ಲೂ ಸೈಡು, ಮತ್ತೆ ಆ ರೆಡ್ ಸೈಡಿಗೆ ಇಡ್ಸ್ಕೊತೀಯಲ್ಲ ಚು. ಇದು ಅದಲ್ಲ ರೆಡ್ ಕೆಳಗಡೆ, ರೆಡ್ ಪಿಂಕು. ಹಾಂ, ಸೈಡಲ್ಲಿ ಇಟ್ಟಿರಿ. ಹೌದಾ, ಸರಿ, ಇದಿರಲಿ ಇಲ್ಲ. ಅಲ್ಲ, ಅವಳು ಇನ್ನೊಂದು ಓಪನ್ ಮಾಡ್ತಾರಲ್ಲ ಸೇಮು, ಅದ್ರ ಜೊತೆ ಕಂಪೇರ್ ಮಾಡಕ್ಕೆ. ಇದು ಬೇಕಲ್ಲ ನಿಂಗೆ? ಇದು ಅಲ್ಲ, ಇವಾಗ ತೆಗಿತಾ ಇದಾರಲ್ಲ, ಇದು
ಫ್ರೆಂಡ್ಸ್ ನಾನು ನಿಜ ಇಲ್ಲ, ನನಗೆ ಟೊಮ್ಯಾಟೊ ರೆಡ್ಡು, ಆ್ಯಪಲ್ ರೆಡ್ಡು, ಬ್ಲಡ್ ರೆಡ್ಡು ಇದೆಲ್ಲ ನಂಗೆ ಜಾಸ್ತಿ ಡಿಫ್ರೆನ್ಸ್ ಅನ್ಸಲ್ಲ, ಓಕೆನಾ. ಬಟ್ ನಮ್ಮ ಅಕ್ಕಗೆ ತುಂಬ ಚೆನ್ನಾಗಿ ನಾಲೆಜ್ ಇದೆ ಇದರಲ್ಲೆಲ್ಲ. ಸೊ ನಾವು ಎಲ್ಲೇ ಹೋದರೂ ಅಕ್ಕಂಗೆ ಹೇಳ್ಕೊಂಡು ಕರ್ಕೊಂಡೋಗ್ತೀವಿ ಬಾರ್ಯಾಗ ಶಾಪಿಂಗ್ ಮಾಡಬೇಕು ಅಂತ. ಎನಿವೇಸ್ ಇದು ಮಮ್ಮಿ ಲೈಕ್ ನಂದು ಮದುವೆಗೆ ಅಮ್ಮ ಕಡೆಯಿಂದ ಅಮ್ಮ ಸೀರೆ ಕೊಡಿಸ್ತಿರೋದು. ಸರಿ ಆಯಿತು ಒಟ್ಟಿಗೆ ಕೊಡಿಸ್ತೀನಿ ಅಂತ ಅಂದ್ಕೊಂಡು ನಾವು 3 ಜನನೂ ಬಂದಿದ್ದೀವಿ. ನಂದು ಬಂದರೆ ಇನ್ನೂ ಚೆನ್ನಾಗಿರೋದು, ಬಟ್ ನಂದು ಬರೋಕ್ಕಾಗಿಲ್ಲ ಬಿಕಾಸ್ ಆಫೀಸ್ ಕೆಲಸ ಎಲ್ಲ ಇದೆಯಲ್ಲ, ಆಮೇಲೆ ಮುಂದಕ್ಕೆ ರಜೆ ಸಿಗೋದು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಅವಳು ಜಾಸ್ತಿ ಬರ್ತಾ ಇರಲಿಲ್ಲ. ಆಲ್ಮೋಸ್ಟ್ ನಾವೇ ಎಲ್ಲ ಶಾಪಿಂಗ್ ಕವರ್ ಮಾಡ್ತಾಯಿದ್ವಿ. ಎಲ್ಲೆಲ್ಲಿ ಅವಳು ರಿಕ್ವೈರ್ಮೆಂಟ್ ಇತ್ತು ಅಲ್ಲಿ ಮಾತ್ರ ಬರ್ತಾ ಇದ್ಲು. ಫಸ್ಟ್ನೇ ಸೀರೆ ಬಂದ್ರೆ ಅಕ್ಕ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನಾನು ಇಲ್ಲಿಂದ ನೋಡಿದೆ ಏನಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು, ಅದಕ್ಕೆ ಅವ್ರಿಗೆ ಹೇಳಿದೆ ತೆಗೆದುಕೊಡಿ ಅದನ್ನ ಅಂತ. ನನ್ಗೆ ಇದು ನಂಗೂ ತುಂಬಾ ಇಷ್ಟ ಆಯ್ತು ಪರ್ಸನಲಿ. ಅಂಡ್ ಈ ತರ ಕಾಂಬಿನೇಷನ್ ನಮ್ಮ ಹತ್ರ ಇಲ್ಲ ಬ್ಲಾಕ್ ಅಲ್ಲಿ. ಅಂಡ್ ನಂಗೆ ರೆಡ್ ಕೂಡ ತುಂಬಾನೇ ಇಷ್ಟ ಆಗಿದೆ. ನೋಡೋಣ, ಲೈಕ್ ಇನ್ನೂ ಜಸ್ಟ್ ತೆಗ್ದಿದ್ದಾರೆ. ಸೊ ಮಮ್ಮಿ ನಿಂಗೆ ಇಷ್ಟ ಆಯ್ತು? ರೆಡ್ ನನಗೂ ಇಷ್ಟ ಆಯಿತು, ಬಟ್ ನಾನು ರೆಡ್ ನನ್ನ ಹತ್ರ ಇದೆ ಆಲ್ರೆಡಿ ಅಲ್ವಾ, ಸೊ ನಾನು ರೆಡ್ ತಗೊಳ್ಳಲ್ಲ. ರೆಡ್ ಬ್ಲಾಕ್ ಕಲರ್ ಬಾರ್ಡ್ರಿ ಅದಿರೋದು. ರೆಡ್ ಗ್ರೀನು, ಪಾಚಿ ಗ್ರೀನು, ಸಿಂಬಾ ನಾಮಕರಣ. ಅದು ತುಂಬ ಚೆನ್ನಾಗಿದೆ ಮೆಟೀರಿಯಲ್, ಅದು ಕಾಸ್ಟ್ಲಿ ಸೀರೆ ಅದು. ಇದು ತಾನೇ ಅದು ಪ್ಯೂರ್ ಜರಿ, ಪ್ಯೂರ್ ರೇಷ್ಮೆ. ಗೈಸ್ ನೋಡಿ, ಸೊ ಇದೊಂದು ರೆಡ್ ಕಲರು, ಹಾಗೂ ಅದು ಬಂದು ಯಾವ ಕಲರು? ಪರ್ಪಲ್, ಬ್ರಿಂಜಾಲ್ ಕಲರು, ಒಂಥರ ಬೇರೆ ತರ ಕಲರು. ಪರ್ಪಲು ಅಲ್ಲ, ಬ್ರಿಂಜಾಲ್ ವೈಲೆಟ್ ಕಲರು ಅಲ್ಲ, ಬಟ್ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ಮ ಮಮ್ಮಿಗೆ ಆಲ್ರೆಡಿ ತುಂಬಾ ಇಷ್ಟ ಆಯ್ತಂತೆ, ಬಟ್ ಇದೊಂದು ನಮ್ಮ ಅಕ್ಕಗೆ ತುಂಬಾ ಇಷ್ಟ ಆಯ್ತು. ಮಮ್ಮಿ ಅಲ್ಲ ತಗೊಂಡ್ರಿ, ನಾನು ಅಕ್ಕ ತಗೊಂಡು ತಗೋತೀನಿ. ಅಕ್ಕ ಮತ್ತೆ ನೀನು ಇಬ್ರು ತಗೊಂಡಿಲ್ಲ ಅಂದ್ರೆ ನಾನು ಬೇಕಾದ್ರೆ ತಗೋಬಹುದು. ಇಲ್ಲ ನಂಗೆ ಅದು ಬೇಡ. ಇದಿಡಿ ಮ್ಯಾಮ್, ಇದು ಮತ್ತೆ ರೆಡ್ ಎರಡು ಸೈಡಲ್ಲಿ ಇಡಿ. ಹಾ, ಇದೆರಡು ಇಡಿ. ಇದು ಬೇಕಾ? ಚೆನ್ನಾಗಿದೆ ಬೇಕಂದ್ರೆ ಅದು ಇಡಿ. ಇನ್ನೊಂದು ಫಸ್ಟ್ ತೋರಿಸಿದ್ರಲ್ಲ, ಇದು ತುಂಬಾ ಚೆನ್ನಾಗಿದೆ. ಇದು ಯಾವ ಕಲರ್ ಗೊತ್ತಾ ಅಮ್ಮಿ? ನನ್ನ ಎಂಗೇಜ್ಮೆಂಟ್ ಕಲರ್ ಇದು. ನನ್ನ ಎಂಗೇಜ್ಮೆಂಟ್ ಕೊಡ್ಸಿದ್ರಲ್ಲ ವರಮಹಾಲಕ್ಷ್ಮಿಗೆ, ಅದೇ ತರ ಕಲರು. ಗೃಹ ಪ್ರವೇಶಕ್ಕೆ ತಗೊಂಡ್ವಲ್ಲ ಆ ತರ. ಇದು ಇಡಿ ಇಲ್ಲಿಗೆ ನೋಡೋಣ. ಚೆನ್ನಾಗಿದೆ ನಾ ಈ ಸದ್ಯ ಕಲೆಕ್ಷನ್ಸ್ ಎಲ್ಲ. ರೆಡ್ಡು ನೀನು ಒಂದು ತಗೋ ಅಮ್ಮಿ. ಸೀರೆ ಮೇಲೆ ಫೋಕಸ್ ಮಾಡಬೇಕು, ನನ್ನ ಲಚ್ಚು ಪಚ್ಚು ಅನ್ಬಿಟ್ಟು. ಚೆನ್ನಾಗಿದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಬಾರ್ಡರ್ ಮಾತ್ರ ಸಖತ್ತಾಗಿದೆ. ಶುಕ್ರವಾರ ಹೋಗೋಣ ಅಂತ ಇದ್ದೀನಿ. ನೀವು ಶುಕ್ರವಾರ ಹೋಗ್ತೀವಿ. ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗೇ ಹೇಳ್ತೀನಿ, ಸುಮಾರು ಜನಕ್ಕೆ ಅನಿಸುತ್ತೆ ಲಕ್ಷ್ಮಿಯವರೇ ಯಾಕೆ ನೀವು ಇಷ್ಟೊಂದು ದುಡ್ಡೆಲ್ಲ ಸುಮ್ಮನೆ ಸೀರೆ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಅದು ಬರೀ ಬೇರೆ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದಲ್ವಾ, ಇವೆಲ್ಲ ಸ್ವಲ್ಪ ವೇಸ್ಟ್ ಅಲ್ವಾ ಅಂತ. ಫ್ರೆಂಡ್ಸ್, ಖಂಡಿತವಾಗ್ಲೂ ನೀವು ಹೇಳ್ತಿರೋದು ನಿಜಾನೇ. ಸುಮ್ಮನೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋ ಬದಲಿ ಸೀರೆ ಬದಲಿ ನಾನು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು. ಬಟ್ ಏನು ಗೊತ್ತಾ, ನಮಗೆ ಪರ್ಸ್ನಲಿ ಸೀರೆ ಅಂದರೆ ಇಷ್ಟ ಫಸ್ಟ್ ಪಾಯಿಂಟು. ಅದಕ್ಕಿಂತನೂ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ ಫ್ರೆಂಡ್ಸ್, ನಾವು ಸೀರೆ ಜಾಸ್ತಿ ಶಾಪಿಂಗ್ ಮಾಡಲ್ಲ. ಇವಾಗ ನಮ್ಮ ಅಮ್ಮ ಮನೆ ಗೃಹ ಪ್ರವೇಶ ಆಯಿತು ಸರಿ, ನಾವು ಸಿಂಪಲ್ ಸೀರೆನೇ ತೊಗೊಂಡ್ವಿ. ನಾವು ಜಾಸ್ತಿ ಸೀರೆ ತೊಗೊಳ್ಳೋದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ವರ್ಷಕ್ಕೆ ಒಂದು ಸತಿ ಮಾತ್ರ ಒಂದು ಸ್ವಲ್ಪ ಹೈ ಬಜೆಟಲ್ಲೇ ತೊಗೋತೀವಿ. ಅದ್ರಲ್ಲಿ ಮಾತ್ರ ಯಾವುದೇ ರೀತಿ ನಾವು ಯೋಚನೆ ಮಾಡಲ್ಲ. ಬಿಕಾಸ್ ನಾವು ಫಸ್ಟು ಬಂದು ಲಕ್ಷ್ಮಿಗೆ ಚೆನ್ನಾಗಿರೋ ಸೀರೆ ಉಡಿಸ್ಬೇಕು ಅಂತ ನಮಗೊಂದು ಫಸ್ಟು ಆಸೆ. ಆಮೇಲೆ ಏನು ಗೊತ್ತಾ, ಲಕ್ಷ್ಮಿ ಆದಮೇಲೆ ಅದು ನಮಗೆ ಅಲ್ವಾ ಸೀರೆ ಬರೋದು. ಸೊ ನಮ್ದು ಏನಾದರೂ ಮನೆ ಫಂಕ್ಷನ್ ಇದ್ದಾಗ ಆ ಸೀರೆ ಯೂಸ್ ಆಗುತ್ತೆ. ಫಂಕ್ಷನ್ ಟೈಮಲ್ಲಿ ನಮಗೊಂದು ಭಾರ ಕಡಿಮೆ ಆಗುತ್ತೆ ಸೀರೆ ಪರ್ಚೇಸ್ ಮಾಡೋದು ಅಂತ. ಸೊ ನಾವು ಆ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಓಕೆನಾ. ಆ್ಯಂಡ್ ನಾನು ಸುಮಾರು ಸತಿ ಮಾತನ್ನ ಕೂಡ ಹೇಳಿದ್ದೀನಿ. ಸೊ ಅಮ್ಮ ಮನೆ ಗೃಹಪ್ರವೇಶ ಟೈಮಲ್ಲಿ ನಾವು ಹಾಗೆ ಮಾಡಿದ್ವಿ. ನಮ್ಮಮ್ಮ ನಮಗೊಂದು ಸುಮಾರಲ್ಲ ಬಟ್ ಚೆನ್ನಾಗಿರೋ ಸೀರೆನೇ ಕೊಡಿಸಿದ್ರು. ಬೆಳಗ್ಗೆ ಟೈಮು ನಾನು ಸ್ವಲ್ಪ ಕಾಸ್ಟ್ಲಿ ಸೀರೆ ಹಾಕ್ಕೊಂಡಿದ್ದೆ. ಅಂದರೆ ನಾನು ಪ್ರೈಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಕಂಪೇರ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಬಟ್ ನಾನು ನಿಮ್ಗೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ಸುಮಾರು ಜನಕ್ಕೆ ಇರುತ್ತಲ್ವಾ, ನಾವು ದುಡ್ಡು ವೇಸ್ಟ್ ಮಾಡ್ತೀವಿ ಅಂತ. ವರ್ಷಕ್ಕೆ ಒಂದು ಸತಿ ಮಾತ್ರ ಚೆನ್ನಾಗಿರೋ ಸೀರೆ ತಗೋತೀವಿ ಗೈಸ್. ಅದು ನೀವು ದುಡ್ಡು ವೇಸ್ಟ್ ಅಂತಲೂ ತಿಳ್ಕೊಬೋದು, ಅಥವಾ ನಮ್ಮ ಖುಷಿಗಂತಲೂ ತಿಳ್ಕೊಬೋದು. ಬಟ್ ಅದಕ್ಕಿಂತ ಜಾಸ್ತಿ ಅದು ನಮ್ಮ ದೇವ್ರಿಗೆ, ನಮ್ಮ ಲಕ್ಷ್ಮಿಗೆ, ಅದಕ್ಕೆ ನಾವು ಜಾಸ್ತಿ ಚೆನ್ನಾಗಿರೋ ತಗೊಳ್ಳೋದು. ಆಮೇಲೆ ನಾವು ನಮ್ಮ ಮನೆ ಬರೋ ಫಂಕ್ಷನ್ಸ್ಗೆಲ್ಲ ತಗೋತೀವಿ. ಇವಾಗ ನಾವು ಏನು ಸೀರೆ ಪರ್ಚೇಸ್ ಮಾಡ್ತಾ ಇದ್ದೀವಲ್ಲ, ನಮ್ಮ ಅಮ್ಮಂಗೆ ಹೇಳಿದ್ವಿ, ಮಮ್ಮಿ ನಮಗೆ ಸಿಂಪಲ್ ಸೀರೆ ಅಂದರೆ ಕಡಿಮೆ ಬಜೆಟೇ ಸಾಕು, ನಮ್ಮ ಹತ್ರ ಆಲ್ರೆಡಿ ಚೆನ್ನಾಗಿರೋ ಸೀರೆ
ಸ್ವಲ್ಪ ಹೈ ಬಜೆಟಲ್ಲೇ ಇದೆ, ನಾವು ಅದನ್ನೇ ಹಾಕೋತೀವಿ, ಇದೊಂದು ಶಾಸ್ತ್ರಕ್ಕೆ ಹಾಕೋತೀವಿ ಅಂತ ಹೇಳಿದ್ವಿ. ಬಟ್ ನಮ್ಮಮ್ಮ ಇಲ್ಲ ಲೈಕ್ ನನ್ನ ಮಗಳು ಮದುವೆ ನಾನು ಚೆನ್ನಾಗಿರೋ ಸೀರೆ ಕೊಡಿಸ್ತೀನಿ ಅಂತ ಅಂದ್ಕೊಂಡು ಕೊಡಿಸ್ತಾ ಇದ್ದಾರೆ. ಸೊ ಪ್ಲೀಸ್ ಯಾರೋ ನೆಗೆಟಿವ್ ಆಗಿ ಯೋಚನೆ ಮಾಡಿಬಿಡಿ, ನೆಗೆಟಿವ್ ಆಗಿ ಕಾಮೆಂಟ್ ಮಾಡಿಬಿಡಿ ದಟ್ ನಿಮ್ಮ ಅಮ್ಮನ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ. ನಮ್ಮ ಮನೇಲಿ ಯಾವ ರೀತಿ ವ್ಯವಹಾರಗಳು ನಡೀತಾ ಇದೆ, ಯಾರಿಗೆ ಲೈಕ್ ಏನೋ ಅದು ನಮಗೆ ಗೊತ್ತು ಚೆನ್ನಾಗಿ, ಪ್ರತಿಯೊಂದನ್ನು ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಎಸ್, ಓಕೆನಾ. ಕಂಪೇರಿಂಗ್ ಎರಡು ಚೆನ್ನಾಗಿದೆ. ಎರಡು ಚೆನ್ನಾಗಿದೆ ಅಂದ್ರೆ ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸ್ ಡಿಫ್ರೆಂಟ್ ಆಗಿದೆ. ಪ್ಯಾಟರ್ನ್ಸ್ ಬೇರೆ ಇದೆ ಒಂದು ಸ್ವಲ್ಪ. ಇಲ್ಲಿ ಹಾಕ್ಬೋದು ಅಮ್ಮಿ ಮದುವೆಗೆ ಬ್ಲ್ಯಾಕು. ಶಾಸ್ತ್ರಕ್ಕೆ ಹಾಕಂಗಿಲ್ಲ, ಬೇರೆ ಎನಿ ಒನ್ ಅಕೇಶನ್ ವೇರ್ ಹೆಣ್ಣು ಹಾಕಿ ಉಟ್ಕೊಳ್ಳೋ ಹಾಗಿಲ್ಲ, ಅಷ್ಟು ನಾವೇನೋ ಉಟ್ಕೋಬೋದು. ಚೆನ್ನಾಗಿದೆ. ಸೀರೆ ಮಾತ್ರ ಈ ಕಾನ್ಸೆಪ್ಟ್ ಎಲ್ಲ ನೀವು ವೇರ್ ಮಾಡಿಬಿಟ್ರೆ ಏನಿಲ್ಲ ಅಂದ್ರೆ ನಮ್ಮ ಹತ್ರ ಸುಮಾರು ಜನ ಹುಡ್ಕೊಬಂದಿರ್ತಾರೆ ಈ ಕಾನ್ಸೆಪ್ಟ್ ಸೀರೆ. ತುಂಬ ಚೆನ್ನಾಗಿದೆ. ಡೈಲಿ ಒಬ್ಬರಲ್ಲ ಇಬ್ರು ಯಾರು ಬರ್ತಾನೆ ಇರ್ತಾರೆ ಒಟ್ಟಿನಲ್ಲಿ. ಇದ್ರ ಬಾರ್ಡರ್ ಸಖತ್ತಾಗಿದೆ ನೋಡಿ ಅಲ್ಲಿ. ಬಾರ್ಡರ್ ಮಾತ್ರ ತುಂಬಾ ಚೆನ್ನಾಗಿದೆ. ಕಲರ್ ಇದೆ ಕಲರ್ಸ್ ಆಪ್ಷನ್ನೇ ಸಿಗಲ್ಲ ಇದು. ಇದ್ರಲ್ಲಿ ಅಣ್ಣ ಇದು ಬ್ಲ್ಯಾಕ್ ಆಕ್ಚುಲಿ ಚೆನ್ನಾಗಿದೆ. ಅದರಲ್ಲೂ ಸಿಗಲ್ಲ. ಎಲ್ಲ ಒನ್ ಪೀಸಾ ನೋಡಿ, ಪ್ಯಾರೆಟ್. ಒಂದು ಸ್ಯಾರಿ ಅಂತೀವಲ್ಲ ಹಂಗೆ ಹಾ ಒಂದೇ ಸೀರೆನಾ? ಒಂದೇನೆ. ರೆಸ್ಟೋರೆಂಟ್ ಬೇಡ, ಪ್ಯಾಟರ್ನ್ ಟೋಟಲಿ ಡಿಫ್ರೆಂಟ್ ಆಗಿದೆ. ಎರಡು ಕೂಡ ಅಷ್ಟೇನೆ. ಈ ರೆಸ್ಟೋರೆಂಟ್ ಮದ್ವೆಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲಿ ನೋಡು ಅಲ್ಲಿ ಬರೀ ರೆಸ್ಟೋರೆಂಟ್ ಒಂದು ಮದುವೆನಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸಿದ್ರಲ್ಲ. ಬೈ ಚಾನ್ಸ್ ನಾನು ಉಟ್ಕೊಂಡು ಯಾರಾದ್ರೂ ಉಟ್ಕೊಂಡು ಬಂದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ನಾನು ಯಾರು ಮಗ್ನೆ? ತಚ್ಚುನಾ? ಅವ್ರು ಯಾರು? ಅಮ್ಮ. ಡ್ಯೂಯಲ್ ಟೋನ್ ಗ್ರೀನ್ ರಿಚ್ ಇದೆ ತುಂಬಾ ಸೀರೆ. ವಿತ್ ಫೀಲ್ ವೈಸ್ ಅಷ್ಟೇನೆ ನಿಮಗೆ. ಸೊ ಇದು ಕ್ಯಾಮ್ರಾದಲ್ಲಿ ಬ್ಲೂ ಕಾಣಿಸ್ತಾ ಇದೆ, ಬಟ್ ಇದು ಗ್ರೀನ್ ತಾನೇ? ಗ್ರೀನ್ ಪಿಕಾಕ್ ಶೇಡ್. ವಾವ್, ಸಖತ್ತಾಗಿ ಸೂಪರ್ ಆಗಿದೆ. ಅಣ್ಣ ಇದು ಈ ಕಡೆ ಮಡಗಿ ಅಣ್ಣ. ಇದು ಹೆಂಗಿದೆ ಗೊತ್ತಾ ಮಮ್ಮಿ? ನಂದುಗೆ ನಾವು ತಗೊಂಡ್ವಲ್ಲ ಇವಾಗ, ಅಲ್ವಾ ಅಕ್ಕ? ಇದು ನೋಡ್ಬೇಕು ನೀನು. ಅಣ್ಣ ಇದ್ರಲ್ಲೇನೆ ರೆಡ್ ಕಲರು, ಯೆಲ್ಲೋ ಕಲರು. ಏನಮ್ಮ ಇದು ಬೇಕಾ? ಆಯ್ತು. ಹಾ, ಸೆಲ್ಫ್ ಅಲ್ಲಿ ಎಲ್ಲ ಯಾರು ಹಾಕಲ್ಲ. ಸೆಲ್ಫ್ ಆಲ್ಮೋಸ್ಟ್ ಎಲ್ಲ ಕಾಂಟ್ರಾಸ್ಟ್ ಟೈಪ್ ಹಾಕಿದ್ದಾರೆ. ಒಂದೊಂದು ಡಿಸೈನ್ಸ್ ಕೂಡ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್. ಚೆನ್ನಾಗಿದೆ ಅಮ್ಮ ಇದು. ಇದೊಂದು ಹೊಸ ಪ್ಯಾಟರ್ನ್ ಬಂದಿರೋದು ಬ್ರೊಕೆಡ್ ಅಲ್ಲೇ ವಿತ್ ಮೀಡಿಯಂ ಬಾರ್ಡರ್. ನಿಮಗೆ ಮೈಸೂರು ಸಿಲ್ಕ್ ಬರುತ್ತಲ್ಲ ಆ ಕಾನ್ಸೆಪ್ಟ್ ಪ್ಯಾಟರ್ನ್ ಇದು. ಮೈಸೂರು ಸಿಲ್ಕ್ ತರ ಇದೆ ಕಾನ್ಸೆಪ್ಟ್ ಕಂಚಿಯಲ್ಲಿ. ಏ ಇಲ್ಲಿ ನೋಡೆ, ಅಲ್ಲಿ ನೋಡ್ತಿದ್ಯಾ? ಕಾಂಟ್ರಾಸ್ಟ್ ಬ್ಲೌಸ್ ಹೊಲ್ಸ್ಕೊಂಡ್ರೆ ಚೆನ್ನಾಗಿದೆ. ಏನು ಕಾನ್ಸೆಪ್ಟ್ ಇದು? ಚೆನ್ನಾಗಿದೆ. ಆಕ್ಚುಲಿ ಚೆನ್ನಾಗಿ ಕಾಣುತ್ತೆ ಇದು ಉಟ್ಕೊಂಡಾಗ. ಯಾವುದು? ಇಲ್ಲ ಬೇಕು, ಈ ರೆಡ್ಡು ಆ ರೆಡ್ಡು ಪಕ್ಕ ಪಕ್ಕನೇ ಮಾಡಿದ್ಯಾ? ನಾನು ನೋಡೋಣ. ನಾನು ರೆಡ್ಡು ಮತ್ತೆ ಇದ್ರಲ್ಲಿ ತಗೋಬೇಕು ಅಂತ ಇದ್ದೀನಿ. ಗೊತ್ತಿಲ್ಲ, ಉಟ್ಕೊಂಡು ನೋಡಿ ಚೆನ್ನಾಗಿ. ಆಯ್ತು ಅಮ್ಮಂಗೆ ರಿಸೆಪ್ಷನ್ ಗಾರೆ ಇದಕ್ಕೆ ಹೋಗ್ರಿ, ಈ ಆಪ್ಷನ್ ಬೇಡ. ಮತ್ತೆ ಬೇಡ, ಅದು ತೆಗೆದ್ಬೇಡಿ. ಅಂದ್ರೆ ಮುಹೂರ್ತ ರಿಸೆಪ್ಷನ್ ಎರಡು ಒಂದು ಆ ಕಾನ್ಸೆಪ್ಟ್ ಇಟ್ಕೊಂಡು ಸೆಲೆಕ್ಟ್ ಮಾಡಿ. ಅದಕ್ಕೋಸ್ಕರನೇ ಈ ಆಪ್ಷನ್ ಅಲ್ಲೇ ತಗೊಳ್ಳಿ, ಗ್ರ್ಯಾಂಡ್ ಲುಕ್. ಇದು ಮಡ್ಗಿ ಅಣ್ಣ. ಓಕೆ ಗಾಯ್ಸ್, ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಎಲ್ಲ ಕಲೆಕ್ಷನ್ಸು ತೋರ್ಸೋಕ್ಕೆ ಆಗಿಲ್ಲ, ಸ್ವಲ್ಪ ಮಾತ್ರ ತೋರಿಸಿದ್ದೀನಿ. ಎನಿವೇಸ್ ಇವಾಗ ಕೆಲವೊಂದು ಸೀರೆ ನಾವು ಸೆಲೆಕ್ಟ್ ಮಾಡಿದ್ವಿ. ಓಕೆನಾ, ನನಗೆ ಯಾವ ಸೀರೆ ಬೇಕು ಹಾಗೂ ಅಕ್ಕಗೆ ಯಾವ ಸೀರೆ ಇಷ್ಟ ಆಯಿತು, ನಾವು ಒಂದು ಸ್ವಲ್ಪ ಸೀರೆನ ಎತ್ತಿಟ್ಟಿದ್ವಿ ಆ್ಯಂಡ್ ಇವಾಗ ಟ್ರೈ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಬಂದು ನಾನು ಈ ಒಂದು ಕಲರ್ ಸೀರೆ ಟ್ರೈ ಮಾಡಿದೆ. ಸೊ ನನ್ನ ಹತ್ರ ಈ ರೀತಿ ಒಂದು ಕಾನ್ಸೆಪ್ಟಲ್ಲಿ ಸೀರೆ ಇಲ್ಲ, ಈ ಕಲರು ಇಲ್ಲ, ಈ ಥರ ಕಾನ್ಸೆಪ್ಟ್ ನನ್ನ ಹತ್ರ ಸೀರೆ ಇರಲಿಲ್ಲ. ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಹಾಕಾದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನನಗೇನು ಗೊತ್ತಾ, ಮದುವೆ ವೈಬ್ಸ್ ಕೊಡ್ತಾ ಇಲ್ಲ. ಅಂದರೆ
ಆ್ಯಸ್ ಎನ್ ಇಂಡಿವಿಜುವಲ್ ಸೀರೆ ತುಂಬಾ ಚೆನ್ನಾಗಿದೆ, ಬಟ್ ಮದುವೆಗೆ ಆ ಒಂದು ಇದು ಲುಕ್ಕು ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡು ಇನ್ನು ಬೇರೆ ಸೀರೆ ಟ್ರೈ ಮಾಡಿದೆ. ಸೊ ನಿಮಗೆ ಈ ಸೀರೆ ಇಷ್ಟ ಆದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ, ಓಕೆನಾ? ಲೈಕ್ ನನ್ನ ಮೇಲೆ ಈ ಸೀರೆ ಹೇಗಿದೆ, ಚೆನ್ನಾಗಿ ಕಾಣಿಸಿದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಅದಕ್ಕೆ ಮೇಘ ಹೇಳಿದ್ದು ನೀವೇ ಉಡಿಸ್ಬಿಡಿ ಅಂತ. ದೋಳ್ದು ಏನು ಡಿಸೈನೇ ಬೇಕಾಗಿಲ್ಲ, ಅದೇ ಸಾಕು. ರಿಚ್ನೆಸ್ ಇದೆ ಕಾಂಬಿನೇಷನ್. ನನಗೇನೋ ಪರ್ಪಲ್ಗಿಂತಲೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೌದಾ? ಇಲ್ಲ, ನಂಗೆ ಪರ್ಪಲೇ ಚೆನ್ನಾಗಿ ಕಾಣಿಸ್ತೈತೆ. ಅಕ್ಕ ಇದೇ ರೀತಿ ಇನ್ನೊಂದು ಇದೆಯಲ್ಲ ಬ್ಲೂ, ನಂಗೆ ಅದು ತುಂಬ ಇಷ್ಟ ಆಯಿತು. ಸೊ ಇವಾಗ ನಾನು ಪರ್ಪಲ್ ಸೀರೆ ಟ್ರೈ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಪರ್ಪಲ್ ಅಲ್ಲ, ವೈಲೆಟು ಅಲ್ಲ, ಮತ್ತು ಬ್ಲೂನೂ ಅಲ್ಲ, ಒಂಥರ ಬೇರೆ ಥರ ಶೇಡ್ ಅಂತಲೇ ಹೇಳ್ಬೋದು. ಅಂದರೆ ಅದೇ ಫ್ಯಾಮಿಲಿಗೆ ಬರುತ್ತೆ, ಬಟ್ ಸ್ವಲ್ಪ ಶೇಡ್ ಬೇರೆ. ನೀವು ಹೇಳ್ತೀರಾ ಲಕ್ಷ್ಮಿ, ಯಾಕೆ ಲಕ್ಷ್ಮಿ ಮತ್ತೆ ಮತ್ತೆ ಇದೇ ಕಲರ್ ತಗೋತೀರಾ ಅಂತ. ಫ್ರೆಂಡ್ಸ್, ನನ್ನ ಹತ್ರ ನಿಜವಾಗ್ಲೂ ಈ ಕಲರ್ ಇಲ್ಲ, ಇದೇ ಫಸ್ಟ್ ನನ್ನ ಹತ್ರ ಈ ರೀತಿ ಕಾನ್ಸೆಪ್ಟಲ್ಲಿ ಇದೇ ಫಸ್ಟು ಸೆಲ್ಫಲ್ಲಿ ಬಂದಿರೋದು ಸೀರೆ. ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು, ಹೆವಿ ರಿಚಾಗಿ ಕಾಣಿಸ್ತಾ ಇತ್ತು. ಹೌದು, ಲಡ್ಡು ನಾಮಕರಣಕ್ಕೂ ಕೂಡ ಅಂದರೆ ಲ್ಯಾವೆಂಡರ್ ಕಲರು, ಲೈಟ್ ಕಲರು, ಬಾರ್ಡರ್ ಮಾತ್ರ ಡಾರ್ಕು, ಆ ಕಾನ್ಸೆಪ್ಟಲ್ಲಿ ತಗೊಂಡೆ. ಇನ್ನು ಮಿಕ್ಕಿದ್ದು ಈ ಥರ ಕಲರ್ ಅಂದರೆ ಸ್ವಲ್ಪ ಲೈಕ್ ಏನಂತಾರೆ, ಈ ಥರ ದೇವಸ್ಥಾನಕ್ಕೆ ಹೋಗೋ ಥರ ಸ್ವಲ್ಪ ಸಿಂಪಲ್ ಬರುತ್ತೆ. ಬಟ್ ಈ ರೀತಿ ರೇಷ್ಮೆ ಸೀರೆ ಅಂತಂದರೆ ಇದೇ ಫಸ್ಟ್ ನನ್ನ ಹತ್ರ ಈ ಒಂದು ಕಾನ್ಸೆಪ್ಟಲ್ಲಿ ಇರೋದು. ಸೊ ಈ ಸೀರೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಓಕೆ? ನನಗೆ ಪರ್ಸ್ನಲಿ ಹಾಗೂ ಮಮ್ಮಿಗೂ ಕೂಡ, ಅಕ್ಕಗೂ ಕೂಡ, ಎಲ್ರಿಗೂ ಈ ಸೀರೆ ತುಂಬಾ ಇಷ್ಟ ಆಯಿತು. ಸೊ ನೀವು ಹೇಳಿ ಹೇಗಿದೆ ಅಂತ ಪ್ಲೀಸ್. ಎಲ್ಲರೂ ಚೆನ್ನಾಗಿದೆ ಅಂತಲೇ ಕಾಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂತ ಕಾಮೆಂಟ್ ಮಾಡಿಬಿಡಿ, ಓಕೆನಾ? ಫುಲ್ ಇಲ್ಲೇ. 3 ಜನ ಮದುವೆನೇ ಇಲ್ಲೇ ಆಗುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ಸ್ ಎಲ್ಲ ಫೇಲ್ಯೂರ್ ಇಲ್ಲ. ಹೌದು, ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ಸೀರೆ ನಂಗೆ ಆಕ್ಚುಲಿ ಇದು ಓಪನ್ ಮಾಡಿದ ತಕ್ಷಣ ತುಂಬಾನೇ ಇಷ್ಟ ಆಯ್ತು. ಬಿಕಾಸ್ ನನ್ನ ತಂಗಿ ಇದೇ ರೀತಿ ಅಂದ್ರೆ ಸೇಮ್ ಅಲ್ಲ ಆಬ್ವಿಯಸ್ಲಿ, ಬಟ್ ಒಂಥರ ಸಿಮಿಲರ್ ತರ ಕಾನ್ಸೆಪ್ಟ್ ಇದೆ. ಸೊ ಅವತ್ತೇ ನಂಗಿತ್ತು ಮನ್ಸಲ್ಲಿ ಈ ರೀತಿ ಡಿಸೈನ್ ತಗೋಬೇಕು ಅಂತ. ಅಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಹತ್ತರಿಂದ ಹೋಗ್ಬಿಟ್ಟು ನೋಡ್ಬೇಕು ನಾನು. ನಂಗೆ ದೂರದಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಹಿಡಿಬೇಕು ನಾನು. ಚೆನ್ನಾಗೈತಮ್ಮಿ? ಆಶಾ ಮಮ್ಮಿ ಸ್ಟೂಲ್ ತಗೋಬಾರಮ್ಮ. ಇಲ್ಲೇ ಇದೆ ಬಸ್ ಚೂಲು. ಇದೆ ಇದೆಯಂತ ಬಿಡ. ಇವಾಗ ಕಾಣಿಸ್ತಾ ಇದೆ ಅಲ್ಲಿಗಿಂತ ಇಲ್ಲಿ ನೋಡ್ತೀನಿ ಕನ್ನಡಿಗಿಂತ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹೇಗಿದೆ ಗೈಸ್? ನಂಗೆ ಆಕ್ಚುಲಿ ರೆಡ್ ಕಲರು ಮತ್ತೆ ಇನ್ನೊಂದು 2-3 ಕಲರ್ ನಾನು ಆಪ್ಷನ್ ಅಲ್ಲಿ ಮಡಗಿದ್ದೆ. ಪರ್ಪಲ್ ನೀವು ಹೇಳ್ತೀರಾ ಲಕ್ಷ್ಮಿ ಎಷ್ಟು ಪರ್ಪಲ್ ತಗೋತೀರಾ ಅಂತ. ನನ್ನ ಹತ್ರ ಗ್ರ್ಯಾಂಡ್ ಸೀರೆ ಪರ್ಪಲ್ ಅಲ್ಲಿಲ್ಲ. ಇರೇ ಒಂದು ಫೋಟೋ ತೆಗಿ. ನಂದು ಬೇರೆ ಕಲರ್ ಇಲ್ವಾ? ಚೆನ್ನಾಗಿದೆ, ಆಮೇಲೆ ಬೇರೆ ಕಲರ್ ಇಲ್ಲ. ಬೇರೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಕಣೆ, ಬಟ್ ನನಗೆ ತುಂಬಾ ಇಷ್ಟ ಆಯ್ತು. ಇದು ಮತ್ತೆ ಇನ್ನೊಂದು ರೆಡ್ ಅಲ್ಲಿ ಇದೆ, ತೋರಿಸ್ತೀನಿ ನಿಮಗೆ. ಮೇಲ್ಗಡೆ ಎಲ್ಡಾವಂತ ನೋಡ್ರಿ. ಬಟ್ ಒಂದು ಅಷ್ಟೊಂದು ಲಚ್ಚು ರೆಡ್ ಕಲರ್ ಸ್ಯಾರಿ ಉಟ್ಕೊತಾ ಇದ್ದಾಳೆ, ರೆಡ್ ವಿತ್ ಪಿಂಕ್. ರೆಡ್ ವಿತ್ ಪಿಂಕ್. ಸಿಂಬಾ ಮಮ್ಮಿ ये वाला देख, ये वाला पिच. ನೋಡು ಹೆಂಗಿದೆ ಅಂತ. ಬಾರ್ಡರ್ ಚೆನ್ನಾಗಿ ಕಾಣಿಸ್ತೈತೆ. ಹೊಡಿಯಪ್ಪ. ಎರಡು ಒಂದೊಂದು ಥರ ಚೆನ್ನಾಗಿದೆ. ನಾನು ಚೂರು ಲೈಟ್ ಹತ್ರ ಹೋಗಿದ್ರೆ ಲೈಟ್ ಯಾಕೆ ಕಡಿಮೆ ಅನಿಸ್ತದೆ. ನಿಂಗೆ ಯಾವುದು ತುಂಬ ಭಾಗಯ? ಪರ್ಪಲ್. ಪರ್ಪಲ್ ಪರ್ಪಲ್ ಇದು ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ. ಬಟ್ ಅದೇನೋ ಆ ಸೀರೆ ಆ ಕಲರ್ ಮೈ ಮೇಲೆ ಬಿದ್ಮೇಲೆ ಅದೇ ಇಷ್ಟ ಆಗೋದು. ಫೋಟೋ ತೆಗಿತಿದ್ದೀರ ಕಂಪೇರ್ ನಾಟಕ ಮಾಡ್ದ ಬಾರೋ ಈ ಕಡೆ. ಗೈಸ್ ನೋಡಿ ನಮ್ಮ ಅಕ್ಕದು ಸಖತ್ತಾಗಿದೆ. ನಿನ್ನ ಬ್ಲೌಸ್ಗೆ ಏನೋ ಮಾಡ್ಸಂಗೆ ಇಲ್ಲ ಅಕ್ಕ. ಹಾಂ, ಹೈಲೈಟ್ಸ್ ಕೊಟ್ರೆ ಸಾಕು. ಚೆನ್ನಾಗಿದೆ ಅಲ್ವಾ ಮೇ?
ಏನೇ ಅಕ್ಕ ಮಸ್ತಾಗಿರೋ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ. ಚೆನ್ನಾಗಿದೆ. ಹೆಂಗೆ ನಾವು ಒಂದು ಫೋಟೋ ತೆಗಿಡೋಣ. ನಂಗೆ ಎರಡೂ ತುಂಬಾ ಇಷ್ಟ ಆಯ್ತು ಅಕ್ಕ. ನಂಗೆ ಅಕ್ಕ ಅದೇ ಬೇರೆ ರೀತಿ ತುಂಬಾ ಚೆನ್ನಾಗಿದೆ. ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಇಲ್ಲ. ಇದು ಆಸ್ ಅನ್ ಇಂಡಿವಿಜುವಲ್ ಇದು ತುಂಬಾ ಹೈಲೈಟ್ ಆಗಿ ಇದು ತುಂಬಾ ಸಖತ್ತಾಗಿದೆ. ನೀನು ಇದನ್ನೇ ತಗೋತೀಯ ಅಂದ್ರೆ ಇದೇ ತುಂಬಾ ಚೆನ್ನಾಗಿದೆ. ಅದಂದ್ರೆ ಇದು ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಇಲ್ಲ ಅಲ್ವಾ ಅಣ್ಣ? ನಾನು ಹೆಂಗ್ ಹೇಳಿದೆ ನಿನ್ಗೆ ಏನಂತ ಆ ಬ್ಲೂ ಅದು ಅಕ್ಕ ಅದೆರಡೂ ಒಂಥರ ಸಿಮಿಲರ್ ಆಗಿತ್ತು. ರೆಡ್ ಮತ್ತೆ ನಾನು ಪರ್ಪಲ್ ಹಾಕಿದ್ದು ಸಿಮಿಲರ್ ಆಗಿ. ನಂಗೆ ಅದ್ರದ್ದು ಬಾರ್ಡರ್ ಎಲ್ಲ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಆ ಸೀರೆಗಿಂತ ಈ ಸೀರೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಆಗಿ ಬಂದೈತೆ. ಅದು ಸ್ವಲ್ಪ ಲೂಸ್ ಆಗಿತ್ತು ಈ ಕಡೆ. ಇಲ್ಲ ಹಾಗಂತಲ್ಲ, ಇದು ಡಬಲ್ ಕಾರ್ಡ್ ವರ್ಕ್ಮೆನ್ಶಿಪ್ ಇದೆ. ಸ್ವಲ್ಪ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ನಿಮಗೆ ಬಟ್ಟೆ ದಪ್ಪನೇ ಇರುತ್ತೆ. ಹೌದಾ? ಯಾಕಂದ್ರೆ ವರ್ಕ್ಮೆನ್ಶಿಪ್ ಆ ಥರ ಇರುತ್ತಲ್ವ ಇದರಲ್ಲಿ. ಅದು ಓನ್ಲಿ ಜರಿ ವರ್ಕ್ ಅಷ್ಟೇ. ಇದು ನಿನಗೆ ಮುಂದಕ್ಕೆ ಸಿಗುತ್ತೆ ಕಣೆ. ಅದು ಸಿಗಲ್ಲ ಅನ್ಸುತ್ತೆ. ಸಿಗುತ್ತೆ ಅದುವೇ ಸಿಗುತ್ತೆ ಅಂತಲ್ಲ, ಬಟ್ ಬಿಕಾಸ್ ಇದು ನಾನು 5-6 ಇಯರ್ಸ್ ಮುಂಚೆನೇ ತಗೊಂಡಿದ್ದೀನಿ. ಇವಾಗಲೂ ಸಿಗ್ತೈತೆ ಅಂತಂದ್ರೆ ಮುಂದಕ್ಕೂ ಸಿಗುತ್ತೆ. 5-6 ಅಲ್ಲ, ಇನ್ನೂ ಜಾಸ್ತಿ ಇಯರ್ಸ್ ಮುಂಚೆ. ಬಟ್ ಕಂಪೇರ್ ಟು ನಮ್ಮ ಸಜೆಷನ್ ಫಸ್ಟ್ ಒನ್ ಇದೇನು. ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು? ನಂಗೆ ನೋಡ್ಲಿಕ್ಕೆ ಇದು ಚೆನ್ನಾಗಿ ಕಾಣಿಸುತ್ತೆ. ಹೌದು, ಅಂದ್ರೆ ನೋಡೋದಕ್ಕೆ ಎರಡೂ ಚೆನ್ನಾಗೇ ಇದೆ, ಬಟ್ ಕಂಪೇರ್ ಮಾಡಿದಾಗ ಈ ಕಾನ್ಸೆಪ್ಟ್ ಆಲ್ಮೋಸ್ಟ್ ನೀವು ನೀನ್ ಬೇಕಾದ್ರೆ ಈ ಸೀರೆನ ನಾನು ತುಂಬಾ ಟೈಮ್ ಆಯ್ತು. ಹಾಗಾದ್ರೆ ನಿಮ್ಗೆ ಇಷ್ಟ ಅನ್ಸಿದ್ರೆ ಅದನ್ನೇ ಫೈನಲ್ ಮಾಡ್ಕೊಳ್ಳಿ ಅಕ್ಕ. ನೀನ್ ಈ ಸೀರೆನ ನಾನು ಹಾಕೊಂಡಿದ್ನಲ್ಲ ಬ್ಲೂ ಪರ್ಪಲ್ ಅದಕ್ಕೆ ಕಂಪೇರ್ ಮಾಡು. ಈ ಸೀರೆನ ಕಂಪೇರ್ ಮಾಡಕ್ ಹೋಗ್ಬೇಡ. ಬಿಕಾಸ್ ಅದು ಸಿಮಿಲರ್ ಆಗಿದೆ ಅಲ್ವಾ ಅಣ್ಣ? ನಾನು ಹಾಕೊಂಡಿದ್ದ ಸೀರೆ ಈ ಸೀರೆ ಎಲ್ಲ ಸ್ವಲ್ಪ ಸಿಮಿಲರ್ ಆಗಿದೆ. ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಮಮ್ಮಿ ನಿಂಗೆ ಅದು ಇಷ್ಟ ಆಯ್ತು? ಮಮ್ಮಿ ನಮ್ಮ ಮಮ್ಮಿಗೆ ಇದು ಇಷ್ಟ ಆಯ್ತು. ಒಂದು ಒಕ್ಕಟಿ ಎರಡು ಉಟ್ಕೊಳ್ಳೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತಪ್ಪ. ಬಾರ್ಡರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಕಾಂಬಿನೇಷನ್ ಚೆನ್ನಾಗಿದೆ. ಹೌದಾ? ಅದು ಚೆನ್ನಾಗಿದೆ. ನಿನಗೆ ಇದು ಇಷ್ಟ ಆಯ್ತಾ? ನನಗೆ ಇದು ಕಲರ್ ಕಾಣಿಸ್ತೈತೆ ಅಲ್ಲ, ಇದ್ರಲ್ಲಿ ನಾನು ಜಾಸ್ತಿ ಬೆಳ್ಳು ಕಾಣಿಸ್ತಾ ಇದ್ದೀನಿ ಅಂತ. ಯಾವ್ದು ತರ ಅಂಕಲ್ ನೀವು ಆ ಸೀರೆ ಹಾಕೊಂಡಿರೋದ್ ನೋಡಿದ್ರಾ? ನೋಡ್ದಲ್ಲೇ ಹೇಳ್ತಾ ಇದ್ದೀರಾ? ಅಷ್ಟು ಎಕ್ಸ್ಪೀರಿಯನ್ಸ್ ಅವ್ರಿಗೆ. ಓಕೆ ಗೈಸ್, ಸೊ ಇವಾಗ ಈ ಒಂದು 2 ಸೀರೆನ ಟ್ರೈ ಮಾಡಿದೀವಿ. ನನಗೆ ಆಕ್ಚುಲಿ 2 ತುಂಬಾ ಇಷ್ಟ ಆಯ್ತು. ಬಟ್ ಈ ಕಲರು ನನ್ನ ಹತ್ರ ಇಲ್ಲ ಅಂಡ್ ಇದು ತುಂಬಾ ರೇರ್ ಕಾಂಬಿನೇಷನ್. ಸೊ ಚೆನ್ನಾಗಿ ಬ್ಲೂ ಪರ್ಪಲ್ 2 ಮಿಕ್ಸು. ಇದು ಯಾವ ಕಲರ್? ಇದು ಅದೊಂಥರ ಚಾಕ್ಲೇಟ್ ಮತ್ತೆ ರಾಮ. ಸೊ ಯಾವ ಚೆನ್ನಾಗಿ ಕಾಣಿಸಿದೆ ಅಂತ ಕಾಮೆಂಟ್ ಮಾಡಿ. ನಮ್ಮ ಅಮ್ಮಂಗೆ ಜಾಸ್ತಿ ಇದು ಇಷ್ಟ ಆಯ್ತು. ನಿನಗೆ ಪರ್ಸನಲಿ ಯಾವ್ದು ಇಷ್ಟ ಆಯ್ತು ಜಾಸ್ತಿ? ಕಲರ್ ವೈಸ್ ಇದೆ ಚೆನ್ನಾಗಿದೆ, ಬಟ್ ಇದನ್ನ ಬಿಟ್ರೆ ಆಸ್ ಇಂಡಿವಿಜುವಲ್ ಇದು ತುಂಬಾ ಚೆನ್ನಾಗಿದೆ. ಈ ತರ ಕಲರ್ ನನ್ನ ಹತ್ರ ಇಲ್ವಲ್ಲ. ನಂಗೆ ಇದ್ರದ್ದು ಬಾರ್ಡರ್ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ. ತುಂಬಾ ಹೈಲೈಟಿಂಗ್ ಆಗಿದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬಾರ್ಡರ್ ತುಂಬಾ ಹೈಲೈಟಿಂಗ್ ಆಗಿದೆ. ಸೊ ಅದಕ್ಕೆ ನನಗೆ ಇದು ಚೆನ್ನಾಗಿದೆ. ನಂಗೆ ಆಕ್ಚುಲಿ ಇದು ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಇದು ತುಂಬಾನೇ ರೇರ್ ಕಾಂಬಿನೇಷನ್. ಈ ತರ ಲ್ಯಾವೆಂಡರ್, ಲೈಟಿಶ್ ಲ್ಯಾವೆಂಡರ್. ಇದು ತಗೊಳ್ಳೋದ ಅಂತ ನೋಡ್ತಾ ಇದ್ದೀವಿ. ಈ ಫಸ್ಟ್ ಉಟ್ಕೊಂಡೆ, ಇದು ಇವಾಗ ಉಟ್ಕೊಂಡೆ ಅದು ಮಾಡಿ ಅವ್ರಿಗೆ ಕರೆಕ್ಟಾಗಿ ಹೇಳ್ತವ್ರೆ ಆ್ಯಕ್ಚುಲಿ. ಅದ್ರ ಅಪ್ಡೇಟ್ ಟೈಮಲ್ಲಿ ಈ ಕಲರ್ ಇದು ವಿತ್ ಪಿಂಕ್. ಸರಿ, ಹಂಗಾರೆ ಅದೇ ತಗೋಂಗಾರ ನೀನು. ಅದು ತಗೊಳ್ಳ? ಥ್ಯಾಂಕ್ ಯು. ಎಲ್ರಿಗೂ ಅದೇ ಇಷ್ಟ ಆಗಿತ್ತು. ಮಮ್ಮಿ ಹಿಂಗೆ ತಗೋಬೇಕು. ತಗೋ ಮಮ್ಮಿ, ಚೆನ್ನಾಗಿ ಕಾಣಿಸುತ್ತಿದೆ. ಗೈಸ್ ನಂಗೆ ಜಾಸ್ತಿ ಇದು ಇಷ್ಟ. ಅಂದರೆ ಆ ಬ್ಲೂ ಕಂಪೇರ್ ಮಾಡಿದ್ರೆ ಈ ಒಂದು ಬ್ಲೂ ಅಥವಾ ಪರ್ಪಲ್ ವಾಟ್ ಎವರ್ ಇಟ್ ಇಸ್ ಅಲ್ಲ, ಇದು ತುಂಬ ಚೆನ್ನಾಗಿ ಕಾಣಿಸ್ತದೆ. ಬ್ಲೂ, ನೇವಿ ಬ್ಲೂ ಅಲ್ವಾ? ನೇವಿ ಬ್ಲೂ ಅಲ್ವಾ ಮಮ್ಮಿ? ಚೆನ್ನಾಗಿ ಕಾಣಿಸ್ತದೆ. ಅವ್ರಿಗೂ ತೋರಿಸು, ಅವರು ಹೇಳಿ. ಚೆನ್ನಾಗಿದೆ ಕಣೆ. ಇವಾಗ ಫಸ್ಟ್ ಒನ್ ತಗೋತೀಯಾ, ಸೆಕೆಂಡ್ ಒನ್ ಬೇಡ, ಅಥವಾ ಇದು ತಗೋತೀಯಾ? ಇವಾಗ ಕನ್ಫ್ಯೂಸ್ ಆಗಿ ನಿಮ್ಗೆ. ಇವಾಗ ನೀವು ಹೇಳಿ, ಈಗ ಕಂಪೇರಿಂಗ್ ಎರಡು ಚೆನ್ನಾಗಿದೆಯಾ?
ಚೆನ್ನಾಗಿ ಕಾಣಿಸ್ತದೆ. ಇದು ಟಿಶ್ಯೂನಾ? ಬೇಡವಾ ತಗೊಳ್ಳೋದು? ಬೇಡ ಕಣೆ ಯಾಕೆ ಅಕ್ಕ? ಲಚ್ಚು ಎಲ್ಲೂ ಸಾಕು ಕಣೆ ಲಚ್ಚು, ತುಂಬಾ ತಗೋಬಿಟ್ಟಿದ್ಯಾ. ಅದೇ ಬೇರೆ ತರ ಇದೆ, ಇದೇ ಆಯ್ತು ತಗೋ. ಬಾಯಿಸ್ಬೇಕಿಲ್ಲ ಬಾಬಾ. ಇದೊಂದು ಬ್ಲ್ಯಾಕ್ ಒಂದು ಉಡಿಸ್ತೀವಿ ಸಾಕು, ಸುಮ್ಮನೆ ಒಂದು ಸಾಕು. ಫ್ರೆಂಡ್ಸ್, ಇವಾಗ ನಮ್ಮ ಅಮ್ಮಂಗೆ ಸೀರೆ ಸೆಲೆಕ್ಟ್ ಮಾಡ್ತಾ ಇದೀವಿ. ಈ ಒಂದು ಬ್ಲೂ ಕಲರು ಹಾಗೂ ಈ ಒಂದು ಲ್ಯಾವೆಂಡರ್ ಕಲರ್. ಬಟ್ ಎರಡೂ ಒಂಥರ ಲೈಟ್ ಆಗೋಯ್ತು ಮಮ್ಮಿ. ಡಾರ್ಕ್ ಕಲರ್ ಆಲ್ರೆಡಿ ಇದೆ. ಮಮ್ಮಿ ಮೇಲೆ ಬ್ಲೂನೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಕ್ಕ. ಅದು ಒಂಥರ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿದೆ. ಬೇಕಾದ್ರೆ ಮಿರರ್ ಹತ್ರ ನೋಡು. ಇಲ್ಲ ಅಕ್ಕ, ನೀನೊಂದು ಕಲರ್ ಹಾಕು, ನಾನು ಬ್ಲೂ ಹಾಕೋದಿ, ನೀನು ಪರ್ಪಲ್ ಹಾಕು. ಹಾ, ಇದು ತುಂಬಾ ಚೆನ್ನಾಗಿದೆ ಕಣೆ. ನೀನ್ ಯಾವ್ದು ತಗೊಂಡೆ? ಯಾವುದು? ನೀನ್ ಯಾವ್ದು ತಗೊಂಡೆ? ನಾನು ಅದೇ ಫಸ್ಟ್ ಒನ್ ಪರ್ಪಲ್ ಕಲರ್ ಹಾಕಿ ತೋರಿಸುವನ್ನಲ್ಲ. ಬಟ್ ಇದು ಇವಾಗ ಹಿಂಗ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ, ನೋಡೋಣ. ಲಚ್ಚು ಬ್ಲ್ಯಾಕ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾಳೆ. ಬ್ಲ್ಯಾಕ್ ಕಲರ್ ನನ್ನ ಹತ್ರ ಒಂದೂ ಇಲ್ಲ ಸೀರೆ. ಯಾರ ಹತ್ರನೂ ಇಲ್ಲ, ನಮ್ಮ ಹತ್ರ ಬ್ಲ್ಯಾಕ್ ರೇಷ್ಮೆ ಇಲ್ಲ. ಒಂದು ಸಿಮೆಂಟ್ ಕಲರ್ ಮತ್ತೆ ಬಟ್ ಈ ಕಾನ್ಸೆಪ್ಟ್ ಎಲ್ಲ ವಿಂಟೇಜ್ ಪ್ಯಾಟರ್ನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣೋದು. ಹ್ಞೂ ಕರೆಕ್ಟು ಕಣೆ ಲಚ್ಚು. ಸಿಮೆಂಟ್ ಅದು ಸಾಫ್ಟ್ ಸಿಲ್ಕ್ ಕಣವೆ ಅದು. ಚಂದ ಚೆನ್ನಾಗಿದೆ, ಆದರೆ ಮದುವೆಗಲ್ಲ. ಅವಳು ಹೇಳ್ತಲ್ಲ ಬೀಗ್ರೂಟಕ್ಕೆ ಅಂತ. ನಾನು ಹೇಳಿದ್ದು ಬೀಗ್ರೂಟಕ್ಕೆ ಅಂತ, ಅವಳು ಹೇಳಿದ್ಲ. ನೋಡಿ, ಇದು ಆಕ್ಚುಲಿ ಬೇರೆಯವ್ರಿಗೆ ತೋರಿಸ್ತಾ ಇದ್ರು, ಬಟ್ ಅಕ್ಕ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿ ತಗೊಂಡಿದ್ದು ಸೀರೆ ಇದು ಅದು ಬ್ಲ್ಯಾಕ್ ಬಾರ್ಡರ್ ಇದೆ ಅನ್ನೋದಕ್ಕೆ ಎತ್ಕೊಂಡಿದ್ದ. ಹೌದು, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ನಂಗೂ ತುಂಬಾ ಇಷ್ಟ. ಇದಕ್ಕೂ ಆಕ್ಚುಲಿ ಬಾರ್ಡರ್ ಇದು ಬ್ಲೌಸ್ಗೆ ಏನು ಮಾಡಿಸ್ಬೇಡ, ಹಿಂಗೇನೆ ಚೆನ್ನಾಗಿ ಕಾಣಿಸ್ತಾ ಹೊಲ್ಸ್ಕೊಂಡ್ರೆ ಸಾಕು. ಮಸ್ತಾಗಿ ಕಾಣಿಸ್ತಿದೆ. ಓಕೆ ಮಮ್ಮಿ, ಡಾರ್ಕ್ ಟೋನ್ ಬೇಕಾ, ಲೈಟ್ ಟೋನ್ ಬೇಕಾ, ಲೈಟ್ ಸೀರೆ ಬೇಕಾ? ನನಗೆ ನೀನು ಸ್ಟಾರ್ಟಿಂಗ್ ಇನ್ನೊಂದು ಬ್ಲೂ ಕಲರ್ ಹಾಕಿದ್ದಲ್ಲ, ನಂಗೆ ಅದು ತುಂಬ ಇಷ್ಟ ಆಯಿತು ಮಮ್ಮಿ ಮೇಲೆ, ಸ್ವಲ್ಪ ರಿಚ್ ಆಗಿ ಕಾಣಿಸುತ್ತೆ. ಬೇಡ. ಬೇರೆ ನೋಡ್ತಾ ಇದ್ದೀನಿ ಇನ್ನು. ಇದೊಂದು ಓಕೆ ಫಿಕ್ಸ್ ಇದೆ ತಲೆಗೆ. ಬ್ಲೂ ಮಮ್ಮಿ ಹತ್ರ ಆಲ್ರೆಡಿ ಇದೆ. ಅದು ನಾನು ಬಟ್ ಅದು ತುಂಬ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಯಾವುದು? ಅದೇ ಒಂದು ಬ್ಲೂ ಇತ್ತಲ್ಲ, ಕಾಂಬಿನೇಷನ್ ಹೈಲೈಟ್. ಇದು ಒಂಥರ ಚೆನ್ನಾಗಿದೆ ನೋಡಿ. ಈ ಕಲರ್ ಇಲ್ಲ ಅಂದ್ರೆ ಇಲ್ಲ, ಈ ಕಲರ್ ಇರೋದು ಪಿಂಕ್ ಮೆರೂನ್ ಕಾಮನ್ ಆಗಿ ರೆಡ್. ಹೌದೌದು. ಸ್ಮೈಲ್ ಮಾಡಮಿ. ಫುಲ್ ಡಲ್ ಕಾಣಿಸಿದ್ಯಪ್ಪಪ್ಪ ನೀನಂತೂ. ಚೆನ್ನಾಗಿದೆ. ಓಕೆ ಗೈಸ್, ಸೊ ನನ್ನ ಸೀರೆ ಹಾಗೂ ನಮ್ಮ ಅಕ್ಕ ಸೀರೆ ಸೆಲೆಕ್ಟ್ ಮಾಡಿದ್ದು ಆಯಿತು. ಇವಾಗ ನಮ್ಮಮ್ಮ ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೀವು ನೋಡ್ಬೋದು ನಮ್ಮಮ್ಮ ಫುಲ್ ಡಲ್ ಆಗಿದ್ದಾರೆ, ಬಿಕಾಸ್ ಅವ್ರು ಹೆವಿ ಟಯರ್ಡ್ ಆಗಿದ್ದಾರೆ. ಆ್ಯಂಡ್ ಅವ್ರು ಬಿಟ್ಟು ಬಂದು ಸೀರೆ ತೊಗೊಳಕ್ಕೂ ಆಗಲ್ಲ, ಸೊ ಟೈಮ್ ಕೂಡ ಇಲ್ಲ, ಬ್ಲೌಸ್ ಎಲ್ಲ ಹೊಲಿಯೋಕ್ಕಾಗಬೇಕಲ್ಲ ಅಂತ ಅಂದ್ಕೊಂಡು ನಮ್ಮಮ್ಮ ಏನೇ ಆಗಲಿ ಹೋಗ್ಬಿಟ್ಟು ಫಸ್ಟ್ ಸೀರೆ ತೊಗೊಂಡು ಬರೋಣ ಅಂದ್ಕೊಂಡು ಇವಾಗ ಸೀರೆ ತೊಗೊಳಕ್ಕಂತ ಬಂದಿದ್ದೀವಿ. ಆ್ಯಂಡ್ ನೀವು ಹೇಳ್ತೀರಾ ನಿಮ್ಮ ಮಮ್ಮಿಗೆ ಸ್ಟಾರ್ಟಿಂಗೇ ಸೆಲೆಕ್ಟ್ ಮಾಡಬೇಕಿತ್ತಲ್ವಾ ಅಂತ. ಸ್ಟಾರ್ಟಿಂಗಿಂದನೇ ನಮ್ಮಮ್ಮ ಸೀರೆ ಬೇಡ ಬೇಡ ಅಂತಲೇ ಹೇಳ್ಕೊಂಡು ಬಂದರು. ಸೊ ಲಾಸ್ಟಲ್ಲಿ ಫೈನಲಿ ನಾವು ಕನ್ವಿನ್ಸ್ ಮಾಡಿಕೊಂಡು ಒಂದು ಸೀರೆ ತೆಗೆಸ್ಕೊಂಡಿದ್ದಾಯಿತು. ಸೊ ನಮ್ಮಮ್ಮ ಬಂದು ಸುಮಾರು ಸೀರೆನ ಟ್ರೈ ಮಾಡಿದ್ರು, ಬಟ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸಿದೆ ಅಂದರೆ ಲ್ಯಾವೆಂಡ್ರ್ ಕಲರು. ಆ್ಯಂಡ್ ಲ್ಯಾವೆಂಡ್ರ್ ಕಲರ್ ನಮ್ಮ ಅಮ್ಮ ಹತ್ರ ಇಲ್ಲ ಗೈಸ್. ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ ಎಲ್ಲ ಕಲರು ಇದೆ, ಬಟ್ ಲ್ಯಾವೆಂಡ್ರ್ ಕಲರ್ ಇಲ್ಲ. ಸೊ ಫೈನಲಾಗಿ ಲ್ಯಾವೆಂಡ್ರ್ ಕಲರೇ ಸೆಲೆಕ್ಟ್ ಮಾಡಿದ್ದು. ಅದು ನಿಮ್ಗೆ ನಾನು ತೋರಿಸ್ತೀನಿ ನೋಡಿ. ಸೊ ನಂದು ಬಂದು ಪರ್ಪಲ್ ಕಲರು, ಅಕ್ಕದು ಬಂದು ಬ್ಲೂ ಕಲರು, ಆ್ಯಂಡ್ ನಮ್ಮ ಮಮ್ಮಿ ಬಂದು ಲ್ಯಾವೆಂಡ್ರ್ ಕಲರ್. ಓಕೆನಾ? ಸೊ ನಾವು 3 ಜನ ಸೀರೆ ಯಾವ್ದು ಚೆನ್ನಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ.
ಮತ್ತೆ ನಾನು ಸೇಮ್ ರಿಪೀಟಾಗಿ ಹೇಳ್ತಾ ಇದ್ದೀನಿ. ನೀವು ಅನ್ಕೋತೀರಾ ಲಕ್ಷ್ಮಿ ಪರ್ಪಲ್ ಲ್ಯಾವೆಂಡರ್ಗೆ ಎಷ್ಟು ತೊಗೋತೀರಾ, ಬೇರೆ ಕಲರ್ಸ್ ತೊಗೊಳ್ಳಿ ಅಂತ. ಫ್ರೆಂಡ್ಸ್ ಏನು ಗೊತ್ತಾ, ಇವಾಗ ಕಲರ್ ಪ್ಯಾಲೆಟಲ್ಲಿ ಇರೋದು ಬರೀ 12 ಕಲರು, ಓಕೆನಾ. ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ, ಬ್ಲ್ಯಾಕ್, ಆರೆಂಜ್ ಇದೆ, ಇಷ್ಟೇ ಕಲರ್ ಇರೋದು. ಅದರಲ್ಲಿ ಅದೇ ಕಲರ್ದು ಬೇರೆ ಬೇರೆ ಶೇಡ್ಸ್, ಅಂದರೆ ಬೇರೆ ಫ್ಯಾಮ್ಲಿ ಇರುತ್ತೆ, ಅಂದರೆ ಅದೇ ಫ್ಯಾಮ್ಲಿದು ಬೇರೆ ಬೇರೆ ಶೇಡ್ಸ್ ಇರುತ್ತೆ. ಐ ಮೀನ್ ಸರಿನಾ, ಲೈಟು, ಡಾರ್ಕು, ಅದು ಇದು ಪೇಸ್ಟಲ್, ನ್ಯೂಡು ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಇವಾಗ ನಮ್ಮ ಹತ್ರ ಎಲ್ಲ ಕಲರ್ಸು ಇದೆ. ಇವಾಗ ಮತ್ತೆ ಸೇಮ್ ರಿಪೀಟ್ ಮಾಡಿದ್ರು ಕೂಡ ಅಲ್ವಾ, ಅದು ಕಾನ್ಸೆಪ್ಟು, ಡಿಸೈನು, ಪ್ಯಾಟರ್ನು ಎಲ್ಲನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಅಷ್ಟೇ ಗೈಸ್, ಸೇಮ್ ಅಂತೂ ಇಲ್ಲ, ಬಟ್ ಸಿಮಿಲರ್ ಆಗ್ಬೋದು, ಸೇಮ್ ಅಂತೂ ಇಲ್ಲವೇ ಇಲ್ಲ, ಓಕೆನಾ. ಸೊ ಎಸ್, ನೀವು ನಂಗೆ ಹೇಳಿ, ನನಗೆ ಯಾವ ಸೀರೆ ಜಾಸ್ತಿ ಚೆನ್ನಾಗಿದೆ ಅಂತ ಹೇಳಿ, ಓಕೆನಾ. ಸಿಂಬಾ ಯಾಕೆ ಸಿಂಬಾ ಹಿಂಗೆ ಮಾಡ್ತೀರಾ? ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ ಇದು, ನಂಗೆ ಇದು ತುಂಬಾ ಇಷ್ಟ. ಇದು ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಫೋಲ್ಡಿಂಗ್ ಅಲ್ಲಿ ನೋಡೋದಕ್ಕೆ ಹಾಕಿದ ಮೇಲೆ ಚೆನ್ನಾಗಿ ಕಾಣಿಸ್ತಿದೆ ಏಲೆ ಸೀರೆ. अच्छा दिखता है, मतलब कलर भी नहीं है. ಮಮ್ಮಿಗೆ ಬ್ಲೂ ಇಷ್ಟ ಆಯ್ತಲ್ಲ. ಚೆನ್ನಾಗಿ ಕಾಣಿಸ್ತಿದೆ, ಇದೇ ತಗೊಳ್ಳೋಣ ಬಿಡು, ಏನಾಗುತ್ತೆ. ಇಲ್ಲ ನಿಜ ಚೆನ್ನಾಗಿದೆ ಕಲರ್, ನಾನು ಹೆಂಗೋ ಅನ್ಕೊಂಡಿದ್ದೆ, ಬಟ್ ಉಟ್ಮೇಲೆ ಚೆನ್ನಾಗಿ ಕಾಣಿಸ್ತಿದೆ. ಫಸ್ಟ್ ಸೆಲೆಕ್ಷನ್ ಇಸ್ ದ ಬೆಸ್ಟ್. ಚೆನ್ನಾಗಿದೆ, ಚೆನ್ನಾಗಿದೆಯಾ? ಸೂಪರ್. ಬ್ಲೌಸ್ ಒಂದು ಹೈಲೈಟ್ ಮಾಡಿಸ್ರಿ ಅಷ್ಟೇ. ಇರು, ನಾನು ಫೋಟೋ ತೆಗಿತೀನಿ, ತೆಗಿಬೇಡ ಇರು. ಏನು ಗೊತ್ತಾ, ಸೀರೆ ಇನ್ನೇನು ಫೈನಲೈಸ್ ಆಯಿತು, ಪ್ಯಾಕ್ ಮಾಡಬೇಕಿತ್ತು. ಅದಕ್ಕಿಂತ ಮುಂಚೆ ನಾನು ಅಕ್ಕಾಗೆ ಹೇಳಿದೆ, ಅಕ್ಕ ಪ್ಲೀಸ್ ಕಣೆ ನನ್ನ ಸೀರೆ ಒಂದು ಸತಿ ಹಾಕೊಂಡು ತೋರಿಸು. ಬಿಕಾಸ್ ಏನು ಗೊತ್ತಾ ಫ್ರೆಂಡ್ಸ್, ನಾವು ಹಾಕ್ಕೊಳ್ಳೋಕ್ಕಿಂತ ಬೇರೆಯವ್ರ ಮೇಲೆ ಆ ಸೀರೆ ನೋಡಿದ್ರೆ ಇನ್ನೂ ನಮಗೆ ಕಂಪ್ಲೀಟಾಗಿ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಅಕ್ಕ ಹಾಕಿದ್ಮೇಲೆ ನಂಗೆ ಅನಿಸ್ತು, ಓಕೆ ರೈಟ್ ಡಿಸಿಷನ್, ಚೆನ್ನಾಗಿದೆ. ಆ ರೀತಿ ಆ ಸೆಲ್ಫಲ್ಲಿ ಆ ರೀತಿ ಕಾನ್ಸೆಪ್ಟ್ ನನ್ನ ಹತ್ರ ಸೀರೆ ಇಲ್ಲ ಅಂತ ಅಂದ್ಕೊಂಡು ಪರ್ಚೇಸ್ ಮಾಡಿಕೊಂಡೆ. ಸೊ ನೀವು ಕೂಡ ಪ್ಲೀಸ್ ನನಗೆ ಬರೀ ಪಾಸಿಟಿವ್ ಕಾಮೆಂಟೇ ಮಾಡಿ, ತುಂಬ ಚೆನ್ನಾಗಿದೆ ಅಂತ, ಓಕೆನಾ. ಎನಿವೇಸ್ ಗೈಸ್, ಕಿಡ್ಡಿಂಗ್, ಬಟ್ ಸೀರಿಯಸ್ಸಾಗಿ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಸೀರೆ ಜಾಸ್ತಿ ಇಷ್ಟ ಆಯಿತು ಅಂತ. ಸೊ ಇಲ್ಲಿಗೆ ನನ್ನ ತಂಗಿಯ, ಅಂದರೆ ನಂದು ಮದುವೆ ಶಾಪಿಂಗ್ ವ್ಲಾಗ್ ಮುಗೀತು ಅಂತಲೇ ಹೇಳ್ಬೋದು. ಅಂದರೆ ನಾವೇನು ಬಟ್ಟೆ ತೊಗೋಬೇಕಿತ್ತಲ್ಲ ಅದು ಮುಗೀತು. ಸೊ ಎಸ್ ಗೈಸ್, ಆ್ಯಂಡ್ ನಾನು ಎಲ್ಲ ಸೀರೆನೂ ಪರ್ಚೇಸ್ ಮಾಡಿದ್ದು ಮಾರುತಿ ಸಿಲ್ಕ್ಸ್ ಚಿಕ್ಕಪೇಟೆಯಲ್ಲಿ. ಅಡ್ರೆಸ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ನೀವು ಪ್ರೈಸ್ ಕೇಳ್ತೀರಾ, ಲಕ್ಷ್ಮಿ ಏನು ಪ್ರೈಸು ಹೇಳಿಲ್ವಲ್ಲ ಅಂತ. ಸೊ ಪ್ರತಿಯೊಂದು ಸೀರೆದು ಪ್ರೈಸ್ ಬೇರೆ ಬೇರೆ ಥರ ಇದೆ ಫ್ರೆಂಡ್ಸ್. 2,000, 5,000, 10,000, 15,000, 20,000, ಇನ್ನೂ ಜಾಸ್ತಿದು ಬೇಕಾದ್ರೆ ನಿಮಗೆ ಸೀರೆ ಸಿಗುತ್ತೆ. ಇದು ಕಡಿಮೆ ರೇಂಜ್ ಬೇಕಾದ್ರೂ ಸೀರೆ ಸಿಗುತ್ತೆ. ಅದು ನಿಮ್ಮ ಟೇಸ್ಟ್, ನಿಮ್ಮ ಏನಂತಾರೆ ಯಾವ ಸೀರೆ ತಗೋತೀವಲ್ಲ ಆ ಒಂದು ಪ್ಯಾಟರ್ನ್ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದ್ಸತಿ ಚೆಕ್ಔಟ್ ಮಾಡ್ಕೊಳ್ಳಿ, ಓಕೆನಾ. ಏನು ಮಾಡ್ತಾರಮ್ಮ? ಹೌದಾ? ಆಗತ್ತೆ 1, 2, 3. ಏನಮ್ಮ ಲಕ್ಷ್ಮಮ್ಮ? ನಿಮಗೋಸ್ಕರ, ನನಗೋಸ್ಕರ ಸೀರೆ ಹೊಡ್ಕೊಂತೀರಾ? ಅದನ್ನ ಫ್ರೀ ಗಿಫ್ಟ್ ಬಾಕ್ಸ್ ಅಂತೆ, ಗಿಫ್ಟ್ ಬಾಕ್ಸ್ ಕೊಟ್ಟೇ ಇಲ್ಲ. ಕೊಟ್ಟರಲ್ಲ ಗಿಫ್ಟ್ ಬಾಕ್ಸ್, ಇದ ಗಿಫ್ಟ್ ಬಾಕ್ಸು ನೋಡಿ. ಈ ರೈತನ ಆಲ್ರೆಡಿ ಏನು ಮತ್ತೆ ತಗೊಂಡೆ. ಏಯ್ ಒಂಚೂರು ಒಳ್ಳೆ ಎಕ್ಸ್ಪ್ರೆಷನ್ ಕೊಡು. ಲಿಟ್ರಲಿ ರೈತನ ಹತ್ರ ಇಲ್ಲ ನನ್ನ ಹತ್ರ, ದೇವ್ರೆ. ಅದು ಓಪನ್ ಮಾಡಿ. ನಮ್ಮ ಎಂಗೇಜ್ಮೆಂಟ್ ಇದೇ ತರ ಹಾಕೊಂಡಿದ್ದೆ. ಅದು ಬ್ಲೂ, ಇದು ವೈಲೆಟ್.